ಹಲೋ ಡಿಯರ್, ವೆಲ್ಕಮ್ ಟು ವಿಜೇಂದ್ರ ಕ್ಷತ್ರಿಯ ಚಾನಲ್. ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಕೆಲವೊಂದು ಸ್ಟೆಪ್ಸ್ನ ಅನುಸರಿಸಬೇಕಾಗುತ್ತೆ ಅನ್ನೋದನ್ನು ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಒಂದು ತಪ್ಪಿಲ್ಲದಂತೆ ನೀವು ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕಂದ್ರೆ ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು ನೀವು. ಅದರಲ್ಲಿ ಮೊಟ್ಟ ಮೊದಲನೇ ಸ್ಟೆಪ್ಪನ್ನು ಬಹಳಷ್ಟು ಜನ ಸ್ಟೂಡೆಂಟ್ಸು ಮಿಸ್ ಮಾಡ್ಕೊಳ್ತಾರೆ. ಈಗ ನಾನು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾವುದದು ಸ್ಟೆಪ್ ಅಂದರೆ, ಎಲ್ಲೆಲ್ಲಿ ಇನ್ಕಂಪ್ಲೀಟ್ ಸೆಂಟೆನ್ಸಸ್ ಇರುತ್ತೋ, ಶಾರ್ಟ್ ರಿಪ್ಲೈಸ್ ಅಥವಾ ಶಾರ್ಟ್ ಕ್ವಶನ್ಸ್ನ ರೂಪದಲ್ಲಿ ಬಂದಿರುತ್ತೆ, ಅದು ಇನ್ಕಂಪ್ಲೀಟ್ ಇರುತ್ತೆ. ಅಂದರೆ ಅದರಲ್ಲಿ ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟು, ಅದು ಸಬ್ಜೆಕ್ಟ್ ವರ್ಬು, ಅದರ ಮುಂದೆ ಬೇರೆ ಏನಾದರೂ ಬಂದಿರ್ಬೋದು ಅಂತ ಕಂಪ್ಲೀಟ್ ಇರಲ್ಲ. ಬರೀ ಎಸ್ ಅಂತಾಗಲಿ ಅಥವಾ ನೋ ಅಂತಾಗಲಿ, ಆಲ್ ರೈಟ್ ಅಂತಾಗಲಿ, ಜಸ್ಟ್ ಅಫ್ಕೋರ್ಸ್ ಅಂತಾಗಲಿ, ಇಷ್ಟೇ ಕೊಟ್ಟಿರ್ತಾರೆ. ಅದು ಶಾರ್ಟ್ ರಿಪ್ಲೈ. ಈಗ ನಾವು ಎಸ್ ಅಂತ ಬರೀ ಇತ್ತಂತ ತಿಳ್ಕೊಳ್ಳಿ ಉತ್ತರದಲ್ಲಿ. ಆಗ ನಾವು ಹೀ ಸೇಡ್ ದಟ್ ಎಸ್ ಅಂತ ಮಾಡಿಬಿಡ್ತಾರೆ. ಅದು ತಪ್ಪು, ಹಾಗೆ ಮಾಡೋಕ್ಕೆ ಬರಲ್ಲ. ಹೀ ಸೇಡ್ ದಟ್ ಅಥವಾ ಹೀ ಟೋಲ್ಡ್ ದಟ್ ನೋ. ಅಲ್ಲಿ ಏನು ಮಾಡಬೇಕಾಗಿತ್ತು, ಹೀ ಡಿನೈಡ್ ಅಂತಲೇ ಅಷ್ಟನ್ನು ಮಾಡ್ಬೋದಾಗಿತ್ತು. ಅಥವಾ ಮೇಲೆ ಏನು ಸೆಂಟೆನ್ಸ್ ಕೊಟ್ಟಿದ್ದಾರೋ ಅದರ ಅನುಸಾರವಾಗಿ ಕೆಳಗಿನ ಸೆಂಟೆನ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಅಂದರೆ ಯು ಹ್ಯಾವ್ ಟು ರೀರೈಟ್, ಮತ್ತೆ ಬರ್ಕೋಬೇಕು. ಬರ್ಕೊಂಡಾದ ನಂತರನೇ ಅದನ್ನು ನೀವು ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಇನ್ಕಂಪ್ಲೀಟ್ ಇದ್ದ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಿಕೊಂಡ ನಂತರನೇ ನೀವು ಇಂಡೈರೆಕ್ಟ್ ಸ್ಪೀಚಿಗೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಬರುತ್ತೆ. ಆ ಥರ ಮಾಡಬೇಕು ಆ್ಯಕ್ಚುಲಿ. ಅದಕ್ಕೆ ಈ ವಿಡಿಯೋದಲ್ಲಿ ಕೇವಲ ಇನ್ಕಂಪ್ಲೀಟ್ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡುವ ಮೊಟ್ಟ ಮೊದಲನೆಯ ಸ್ಟೆಪ್ ಇದು. ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಎಲ್ಲ ಪಾಯಿಂಟ್ಸ್ಗಳನ್ನು ಕಲಿಸಿದ ಮೇಲೆ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಅದನ್ನೆಲ್ಲ ನೋಡಿಕೊಂಡ್ರೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಷ್ಟು ಬರೀ ಬಂತು ನೋಡ್ಕೊಂಡ್ರಿ ಎಲ್ಲ ಅರ್ಥ ಆಯಿತು, ಅದು ಆಗಲ್ಲ. ನೀವು ಸಾಕಷ್ಟು ಸಲ ಸಾಕಷ್ಟು ಎಕ್ಸಾಂಪಲ್ಸ್ನ ನೀವೇ ಸ್ವಂತ ಮಾಡಿದರೆ ಮಾತ್ರ ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ಮಾತ್ರ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಮರಿಬಾರ್ದು. ಓಕೆ, ಈಗ ಸದ್ಯಕ್ಕೆ ನೋಡ್ತಾ ಹೋಗಿ ನಾವು ಇನ್ಕಂಪ್ಲೀಟ್ ಸೆಂಟೆನ್ಸನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂಥೇಳಿ. ಓಕೆ, ಸ್ಟಾರ್ಟ್ ನಾವು. ಗೊಂಜಾಲೋ ಸೆಡ್, ಆರ್ ಯು ಲಾರಾ ಲಾರೆಂಟ್? ಲಾರಾ ಸೆಡ್ ಎಸ್. ಇದರ ಇಂಡೈರೆಕ್ಟ್ ಸ್ಪೀಚ್ ಬರೀರಿ ಅಂದರೆ ಲಾರಾ ಟೋಲ್ಡ್ ಗೊಂಜಾಲೋ ದಟ್ ಎಸ್. ಸರಿಯಾಗಿ ಕಲಿಯದೇ ಇರುವವರು ಈ ರೀತಿ ಬರೀತಾರೆ. ಇದು ಸರಿಯಾದ ಕ್ರಮ ಅಲ್ಲ. ಎಸ್ ಅನ್ನುವುದು ಒಂದು ಎಕ್ಸ್ಪ್ರೆಷನ್ ಆದರೂ ಇದು ಸಂಪೂರ್ಣವಾದಂತಹ ವಾಕ್ಯ ಅಲ್ಲ. ಇಂಡೈರೆಕ್ಟ್ ಸ್ಪೀಚ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಕಂಪ್ಲೀಟ್ ಸೆಂಟೆನ್ಸ್ ರೂಪದಲ್ಲಿ ಬರಿಬೇಕು. ಮೊಟ್ಟ ಮೊದಲು ಮಾಡಬೇಕಾಗಿದ್ದೇ ಇದು. ಗೊಂಜಾಲೋ ಕೇಳ್ತಾನೆ, ನೀನು ಲಾರಾ ಲಾರೆಂಟಾ ಅಂತ. ಅದಕ್ಕೆ ಆಕಿ ಎಸ್ ಅಂದರೆ ಹೌದು ಅಂತಾಳೆ. ಪೂರ್ತಿ ವಾಕ್ಯದಲ್ಲಿ ಹೇಳಿದರೆ ಹೌದು, ನಾನು ಲಾರಾ ಲಾರೆಂಟ್ ಅಂತ. ಐ ಆಮ್ ಲಾರಾ ಲಾರೆಂಟ್. ಈಗ ಈ ವಾಕ್ಯವನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು. ಈಗ ನಮಗೆ ಎಸ್ನ ಅಗತ್ಯ ಇಲ್ಲ, ಅದನ್ನು ಕಟ್ ಮಾಡೋಣ. ಈ ವಾಕ್ಯ ಸ್ಟೇಟ್ಮೆಂಟ್ ಆಗಿದ್ದು ಸಬ್ಜೆಕ್ಟ್ನಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್. ಲಾರಾ ಟೋಲ್ಡ್ ಗೊಂಜಾಲೋ ದ್ಯಾಟ್ ಶಿ ವಾಸ್ ಲಾರಾ ಲಾರೆಂಟ್. ಇದು ಇಂಡೈರೆಕ್ಟ್ ನ್ಯಾರೇಷನ್. Gonzalo said, "Are you speaking to me, Senora?" Lara said, "Yes, to you." ಗೊಂಜಾಲೋ ಲಾರಾಗೆ ಕೇಳ್ತಾನೆ, ಸೆನ್ಯೋರಾ, ನೀನು ನನ್ನೊಂದಿಗೆ ಮಾತಾಡ್ತಿದೀಯಾ ಅಂತ. ಅದಕ್ಕೆ ಉತ್ತರವಾಗಿ ಆಕಿ ಹೌದು, ನಿನ್ನೊಂದಿಗೆ ಅಂತಾಳೆ. ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ ಅಂತ ಹೇಳಬೇಕಾಗಿತ್ತು. ಅದನ್ನು ಇಂಗ್ಲೀಷ್ನಲ್ಲಿ ಬರ್ಕೊಳ್ಳೋಣ. ಐ ಆಮ್ ಸ್ಪೀಕಿಂಗ್ ಟು ಯು. ಈಗ ಇದರ ಅಗತ್ಯ ಇಲ್ಲ, ಇದನ್ನು ಕಟ್ ಮಾಡೋಣ. ಈಗ ಈ ವಾಕ್ಯವನ್ನು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡೋಣ. ಲಾರಾ ಟೋಲ್ಡ್ ಗೊಂಜಾಲೋ ದ್ಯಾಟ್ ಶಿ ವಾಸ್ ಸ್ಪೀಕಿಂಗ್ ಟು ಹಿಮ್. ಲಾರಾ ಸೆಡ್, ಡು ಯು ಸ್ನೀಸ್? ದಿಸ್ ಈಸ್ ಅ ಕಂಪ್ಲೀಟ್ ಸೆಂಟೆನ್ಸ್. ಗೊಂಜಾಲೋ ಸೆಡ್, ಎಸ್ ಸೆನೋರಾ, 3 times. ದಿಸ್ ಈಸ್ ಇನ್ಕಂಪ್ಲೀಟ್, ಸೊ ಲೆಟ್ ಅಸ್ ಕಂಪ್ಲೀಟ್ ದಿಸ್ ಸೆಂಟೆನ್ಸ್. ನೀನು ಸೀನ್ತಿಯಾ ಅಂತ ಹೇಳಿ ಲಾರಾ ಗೊಂಜಾಲೋನ ಕೇಳ್ತಾಳೆ. ಹೌದು 3 ಸಲ ಅಂತ ಅಷ್ಟೇ ಶಾರ್ಟಾಗಿ ಹೇಳ್ತಾನೆ. ಇದನ್ನು ನಾವು ಸಂಪೂರ್ಣ ವಾಕ್ಯವನ್ನಾಗಿ ಮಾಡ್ಕೋಬೇಕು.
ನಾನು 3 ಸಲ ಸೀನುತ್ತೇನೆ ಅಂತ ಹೇಳ್ತಾನೆ ಅವನು. ಅದನ್ನೇ ಇಂಗ್ಲೀಷಲ್ಲಿ ಬರೆದ್ರೆ ಐ ಸ್ನೀಸ್, ಕೀಪ್ 3 times as it is. Now we have to change this sentence into its indirect speech. Gonzalo told Lara that he sneezed 3 times. Lara said, "Do you hunt?" Gonzalo said, "I did, and even now." ಇಲ್ಲಿ ಐ ಡಿಡ್ ಅಂದರೆ ನಾನು ಮಾಡಿದೇನು ಅಂತಲ್ಲ ಅರ್ಥ. ಮೇಲೆ ಏನಿದೆ ನೋಡಿ, ಡು ಯು ಹಂಟ್ ಅಂತ, ಅಂದರೆ ನೀನು ಬೇಟೆಯಾಡುತ್ತೀಯಾ ಅಂತ. ಇದಕ್ಕೆ ಉತ್ತರ ಎಸ್ ಐ ಹಂಟ್ ಅಂತ ಬರಬೇಕಾಗಿತ್ತು, ಆದರೆ ಇಲ್ಲಿ ಐ ಡಿಡ್ ಅಂತ ಇದೆ. ಇದು ಪಾಸ್ಟ್ ಟೆನ್ಸ್ನಲ್ಲಿದೆ, ಅದಕ್ಕೋಸ್ಕರ ಇದು ಐ ಹಂಟೆಡ್ ಅಂತ ಆಗುತ್ತೆ. ಈವನ್ ನೌ ಅಂದರೆ ಈಗಲೂ ಸಹ ಅಂತ. ಇದು ಕೂಡ ಅರ್ಧಮರ್ಧ ಇದೆ, ಕಂಪ್ಲೀಟ್ ಆಗಿಲ್ಲ ಸೆಂಟೆನ್ಸ್. ನಾನು ಈಗಲೂ ಬೇಟೆಯಾಡುತ್ತೇನೆ, ಆ್ಯಂಡ್ ಐ ಹಂಟ್ ಈವನ್ ನೌ. ನೋಡಿ, ಈಗ ಈ ವಾಕ್ಯ ಸಂಪೂರ್ಣ ಆಯಿತು. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡಬೇಕು. ಗೊಂಜಲೋ ಟೋಲ್ಡ್ ಲಾರಾ ದ್ಯಾಟ್ ಹಿ ಹ್ಯಾಡ್ ಹಂಟೆಡ್ ಆ್ಯಂಡ್ ಹಿ ಹಂಟೆಡ್ ಈವನ್ ದೆನ್. ನೋಡಿ, ಇದು ಹಂಟೆಡ್, ಇದು ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿದೆ. ಅದಕ್ಕೆ ಇದನ್ನು ಕನ್ವರ್ಟ್ ಮಾಡಿದಾಗ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಅಂದರೆ ಹ್ಯಾಡ್ ಹಂಟೆಡ್ ಅಂತ ಆಗುತ್ತೆ. ಆಮೇಲೆ ಇಲ್ಲಿ ಬರೀ ಹಂಟ್ ಅಂತ ಇರೋದ್ರಿಂದ ಇದು ಹಂಟೆಡ್ ಆಗಿ ಪರಿವರ್ತನೆ ಆಗುತ್ತೆ. ಲಾರಾ ಸೆಡ್, ಡಿಡ್ ಯು ಹಿಯರ್ ಆಫ್ ಇಟ್? ಗೊಂಜಾಲೋ ಸೆಡ್, ಎಸ್. ಈ ಪ್ರಶ್ನೆಗೆ ತಕ್ಕಂಗೆ ಉತ್ತರವನ್ನು ಬರ್ಕೊಳ್ಳೋಣ. ಡಿಡ್ ಯು ಹಿಯರ್ ಆಫ್ ಇಟ್ ಅಂದರೆ ನೀನು ಇದರ ಬಗ್ಗೆ ಕೇಳಿದೆಯಾ ಅಂತ ಲಾರಾ ಕೇಳ್ತಾಳೆ. ಅದಕ್ಕೆ ಗೊಂಜಾಲೋ ಹೌದು ಅಂತ ಹೇಳ್ತಾನೆ. ಈ ವಾಕ್ಯ ಪಾಸ್ಟ್ ಟೆನ್ಸ್ನಲ್ಲಿ ಇರೋದ್ರಿಂದ ಉತ್ತರ ಕೂಡ ಪಾಸ್ಟ್ ಟೆನ್ಸಲ್ಲೇ ಇರಬೇಕು. ಐ ಹರ್ಡ್ ಆಫ್ ಇಟ್. ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡೋಣ. ಗೊಂಜಾಲೋ ಟೋಲ್ಡ್ ಲಾರಾ ದ್ಯಾಟ್ he had heard of it, or he had heard of that. Instead of had heard, if you use only heard, then also it is acceptable. Gonzalo said, "I don't care about the birds." Lara said, "But I do." ಗೊಂಜಾಲೋ ಹೇಳ್ತಾನೆ, ನಾನು ಹಕ್ಕಿಗಳ ಬಗ್ಗೆ ಕೇರ್ ಮಾಡಲ್ಲ, ಆದರೆ ನಾನು ಮಾಡುತ್ತೇನೆ. ಇಲ್ಲಿ ಡು ಅನ್ನೋದು ಬರೀ ಡು ಅಲ್ಲ, ಇದು ಕೇರ್ ಅಂತ. ಐ ಕೇರ್ ಅಬೌಟ್ ದ ಬರ್ಡ್ಸ್. ನೌ ಲೆಟ್ ಅಸ್ ಕನ್ವರ್ಟ್ ದಿಸ್ ಇಂಟು ಇಟ್ಸ್ ಇಂಡೈರೆಕ್ಟ್ ಸ್ಪೀಚ್. ಲಾರಾ ಟೋಲ್ಡ್ ಗೊಂಜಾಲೋ ದಟ್ ಶಿ ಕೇರ್ಡ್ ಅಬೌಟ್ ದ ಬರ್ಡ್ಸ್. ಗೊಂಜಾಲೋ ಸೆಡ್, ಐ ಫೀಲ್ ಬೆಟರ್. ಲಾರಾ ಸೆಡ್, ಸೋ ಡು ಐ. ಸೋ ಅಂದರೆ ಇಲ್ಲಿ ಅದೇ ತರಹ ಅಂತ ಅರ್ಥ. ಸೋ ಡು ಐ ಅಂದರೆ ನನಗೂ ಹಾಗೆ ಇದೆ, ಅಂದರೆ ನನಗೂ ಅದೇ ಥರ ಫೀಲ್ ಆಗ್ತಿದೆ. ಇದನ್ನು ಕಟ್ ಮಾಡಿ ಇಂಗ್ಲೀಷಲ್ಲಿ ರೀರೈಟ್ ಮಾಡ್ಕೊಳ್ಳೋಣ. ಐ ಆಲ್ಸೋ ಫೀಲ್ ಬೆಟರ್, ಆರ್ ಐ ಟು ಫೀಲ್ ಬೆಟರ್. ಇಂಡೈರೆಕ್ಟ್ ಸ್ಪೀಚ್ ಆಫ್ ದೀಸ್ ಸೆಂಟೆನ್ಸಸ್ ವುಡ್ ಬಿ ಲಾರಾ ಟೋಲ್ಡ್ ಗೊಂಜಾಲೋ ದಟ್ ಶಿ ಆಲ್ಸೋ ಫೆಲ್ಟ್ ಬೆಟರ್, ಆರ್ ಲಾರಾ ಟೋಲ್ಡ್ ಗೊಂಜಾಲೋ ದಟ್ ಶಿ ಟು ಫೆಲ್ಟ್ ಬೆಟರ್. Lara said, "It clears my head." Gonzalo said, "And mine." It clears my head ಅಂದರೆ ನನ್ನ ತಲೆಗೆ ಶಾಂತಿಯನ್ನು ಕೊಡುತ್ತದೆ ಅಂತ. ಆ್ಯಂಡ್ ಮೈನ್ ಅಂದರೆ ನನ್ನದೂ ಸಹ. ಇದನ್ನು ಕಂಪ್ಲೀಟ್ ಸೆಂಟೆನ್ಸ್ ಆಗಿ ಬರೆದಾಗ ಗೊಂಜಾಲೋ ಸೆಡ್, "ಇಟ್ ಕ್ಲಿಯರ್ಸ್ ಮೈ ಹೆಡ್ ಟು." ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಗೊಂಜಾಲೋ ಟೋಲ್ಡ್ ಲಾರಾ that cleared his head too. ಇಲ್ಲಿ ಈ ಇಟ್ ಅನ್ನೋದು ಈ ದ್ಯಾಟ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಈ ದ್ಯಾಟ್, ಅದಕ್ಕೆ ಇಲ್ಲಿ 2 ದ್ಯಾಟ್ಗಳು ಇವೆ. ಲಾರಾ ಸೆಡ್, "ವಿಲ್ ಯು ಗೋ ಟು ಯೋರ್ ಬೆಂಚ್ ಸೇನರ್?" ಗೊಂಜಾಲೋ ಸೆಡ್, "ನೋ." ವಿಲ್ ಯು ಗೋ ಟು ಯುವರ್ ಬೆಂಚ್ ಅಂದರೆ ನಿನ್ನ ಬೆಂಚಿಗೆ ನೀನು ಹೋಗುವೆಯಾ? ಅದಕ್ಕೆ ರಿಪ್ಲೈಯಲ್ಲಿ ಇಲ್ಲ ಅಂತಿದೆ. ಅಂದರೆ ಸಂಪೂರ್ಣ ಸೆಂಟೆನ್ಸ್ ಆಗಿ ಮಾಡಿದಾಗ ನಾನು ನನ್ನ ಬೆಂಚಿಗೆ ಹೋಗುವುದಿಲ್ಲ ಅಂತ ಆಗಬೇಕಾಗಿತ್ತು. ಅದಕ್ಕೆ ಈ ನೋ ಅನ್ನು ಕಟ್ ಮಾಡಿ ಅದನ್ನು ಬರ್ಕೊಳ್ಳೋಣ. ಗೊಂಜಾಲೋ ಸೆಡ್, "ಐ ವಿಲ್ ನಾಟ್ ಗೋ ಟು ಮೈ ಬೆಂಚ್." ಇಂಡೈರೆಕ್ಟ್ ಸ್ಪೀಚ್ ವುಡ್ ಬಿ ಗೊಂಜಾಲೋ ಟೋಲ್ಡ್ ಲಾರಾ ದಟ್ he would not go to his bench. Indirect speech would be Gonzalo told Lara that he would not go to his bench.
Juanito said, "You can sit here, Senor." Gonzalo said, "No, I won't." Let us rewrite it. Gonzalo said, "I won't sit here." Indirect speech. Gonzalo told Juanito that he would not sit there. Gonzalo said, "Have they gone, Juanito?" Juanito said, "No, indeed." The word indeed gives thrust to the statement or force to the statement. ಯಾವುದಾದ್ರೂ ಒಂದು ಮಾತಿಗೆ ಒತ್ತು ಕೊಟ್ಟು ಹೇಳಬೇಕು ಅಂದಾಗ ಈ ಇಂಡೀಡ್ ಅನ್ನು ಉಪಯೋಗ ಮಾಡ್ತೀವಿ. ಅದಕ್ಕೆ ಇದು ಪಾರ್ಟ್ ಆಫ್ ದಿ ಸೆಂಟೆನ್ಸ್ ಅಲ್ಲ. ಅದಕ್ಕೆ ಮೇಲೆ ನೋಡ್ಕೊಳ್ಳೋಣ. ಹ್ಯಾವ್ ದೇ ಗಾನ್? ಅದಕ್ಕೆ ಉತ್ತರ ದೇ ಹ್ಯಾವ್ ನಾಟ್ ಗಾನ್ ಆಗಬೇಕು. ಸೊ ಲೆಟ್ ಅಸ್ ಕಟ್ ಬೋತ್ ಆಫ್ ದೆಮ್ and rewrite the sentence. Juanito said, "They have not gone." Its indirect narration would be, Juanito told Gonzalo that they had not gone. Manager said, "Are you ready to take up the task, Anil?" Anil said, "No, sir. Sorry." Now let us rewrite this sentence. Anil said, "I am not ready to take up the task." Now let us change this into indirect speech. Anil told the manager that he was not ready to take up the task and he apologized for it. This portion, "and he apologized for it," is the replacement of the word sorry. ಸಾರಿ ಅನ್ನೋ ಪದವನ್ನು ಈ ರೀತಿ ಎಕ್ಸ್ಪಾಂಡ್ ಮಾಡಿ ಹೇಳಬೇಕು. Lara said, "Is the name Maricela familiar to you?" Gonzalo said, "Of course." ಲಾರಾ ಕೇಳ್ತಾಳೆ, ಮಾರಿಸೇಲಾ ಅನ್ನುವ ಹೆಸರು ನಿನಗೆ ಪರಿಚಯವಿದೆಯೇ ಅಂತ. ಇಲ್ಲಿ ಅಫ್ಕೋರ್ಸ್ ಅಂದರೆ ಗೊತ್ತಿಲ್ಲದೆ ಏನು ಅಂದರೆ ನನಗೆ ಗೊತ್ತಿದೆ, ಎಸ್ ಅಂತ ಅರ್ಥ. ಈ ಅಫ್ಕೋರ್ಸ್ ಅನ್ನೋ ಪದವನ್ನು ಕಟ್ ಮಾಡಿ ಸಂಪೂರ್ಣ ವಾಕ್ಯವನ್ನು ಬರ್ಕೊಳ್ಳೋಣ. ಗೊಂಜಾಲೋ ಸೆಡ್, "ದ ನೇಮ್ ಮಾರಿಸೆಲಾ ಈಸ್ ಫೆಮಿಲಿಯರ್ ಟು ಮೀ." ನೌ ಲೆಟ್ ಅಸ್ ಚೇಂಜ್ ದಿಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಗೊಂಜಾಲೋ ಟೋಲ್ಡ್ ಲಾರಾ that the name Maricela was familiar to him. Gonzalo said, "Can you read without any glasses?" Lara said, "Certainly." ಗೋನ್ಸಲೋ ಲಾರಾಗೆ ಕೇಳ್ತಾನೆ, ನೀನು ಕನ್ನಡಕ ಇಲ್ಲದೆ ಓದಬಲ್ಲೆಯಾ? ಸರ್ಟನ್ಲಿ ಅಂದರೆ ಖಂಡಿತವಾಗಿಯೋ ಅಂತ. ಆದರೆ ಇದು ಸಂಪೂರ್ಣ ವಾಕ್ಯ ಅಲ್ಲ. ಸೊ ಲೆಟ್ ಅಸ್ ರೀರೈಟ್ ದಿಸ್ ಸೆಂಟೆನ್ಸ್. ಲಾರಾ ಸೆಡ್, "I can very well read without any glasses." ನೋಡಿ, ಇಲ್ಲಿ ಸರ್ಟನ್ಲಿ ಬದಲಾಗಿ ಎಸ್ ಅಂತ ಉಪಯೋಗ ಮಾಡಿದರೆ ಈ ವೆರಿ ವೆಲ್ ಅನ್ನೋ ಫ್ರೇಸ್ ಬರ್ತಾ ಇರಲಿಲ್ಲ. ಈಗ ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಮಾಡೋಣ. ಲಾರಾ ಟೋಲ್ಡ್ ಗೊಂಜಾಲೋ that she could very well read without any glasses. Lara said, "Are you coming tomorrow?" Gonzalo said, "Most certainly." ನೀನು ನಾಳೆ ಬರ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಬಂದೇ ಬರ್ತೀನಿ ಅಂತ ಹೇಳಿದ ಗೊಂಜಾಲೋ. ಈಗ ಇದನ್ನು ಪೂರ್ಣ ವಾಕ್ಯದಲ್ಲಿ ಬರೆಯೋಣ. "I am coming tomorrow, definitely." Now this sentence is to be changed into indirect speech. Gonzalo told Lara that he was coming the next day, definitely. ಇನ್ನೊಂದು ಚಿಕ್ಕ ವಿಷಯ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿವರೆಗೂ ಎಲ್ಲ ಸೆಂಟೆನ್ಸ್ನಲ್ಲಿ ಟೋಲ್ಡ್ ಅಂತಲೇ ಉಪಯೋಗ ಮಾಡ್ತಾ ಬಂದಿದ್ದೀವಿ. ಇದರ ಜಾಗದಲ್ಲಿ ಆ ಸಿಚುವೇಶನ್ಗೆ ಹೊಂದುವಂತಹ ಬೇರೆ ಶಬ್ದಗಳನ್ನು ಉಪಯೋಗ ಮಾಡಬೇಕು ಆ್ಯಕ್ಚುಲಿ. ಇಲ್ಲಿ ನೋಡಿ, ಮೋಸ್ಟ್ ಸರ್ಟನ್ಲಿ ಅಂತ ಹೇಳಿದಾಗ ಇದು ಖಂಡಿತವಾಗಿಯೂ ಬರ್ತೀನಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಟೋಲ್ಡ್ ಬದಲಾಗಿ ಅಶ್ಯೂರ್ಡ್ ಅಥವಾ ಪ್ರಾಮಿಸ್ಡ್ ಅಂತ ಉಪಯೋಗ ಮಾಡಬಹುದು. ಗೋನ್ಜಾಲೋ ಅಶ್ಯೂರ್ಡ್ ಲಾರಾ ದಟ್ ಹಿ ವಾಸ್ ಕಮಿಂಗ್ ದ ನೆಕ್ಸ್ಟ್ ಡೇ, ಡೆಫಿನೆಟ್ಲಿ. ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದು ಬರುತ್ತೆ. ಆಗ ನೀವು ಇದನ್ನು ಚೆನ್ನಾಗಿ ಕಲಿಬಹುದು. ಗೊಂಜಾಲೋ ಸೆಡ್, "ಲಾರಾ ವಾಸ್ ಚೇಸಿಂಗ್ ಬಟರ್ಫ್ಲೈಸ್ ಇಂಡಿಫರೆಂಟ್ ಟು ರಿಗ್ರೆಟ್." ಇಂಡಿಫರೆಂಟ್ ಟು ರಿಗ್ರೆಟ್ ಅಂದರೆ ಪಶ್ಚಾತ್ತಾಪ ಪಡದೆ ಅಂತ. ಚೇಸಿಂಗ್ ಬಟರ್ಫ್ಲೈಸ್ ಅಂದರೆ ಚಿಟ್ಟೆಗಳನ್ನು ಹಿಡಿಲಿಕ್ಕೆ ಓಡಿ ಹೋಗ್ತಾ ಇದ್ಲು ಅಂತ. ಅಂದರೆ ತನ್ನ ಪ್ರಿಯತಮನಾಗಿರ್ತಕ್ಕಂತಹ ಗೊಂಜಾಲೋನ ಕಳ್ಕೊಂಡಿದ್ದು ಆಕೆಗೆ ಏನೂ ಅನಿಸಲೇ ಇಲ್ಲ ಅಂತ. ಅಂದರೆ ಆಕೆ ದುಃಖ ಪಡೋ ಬದಲು
ಖುಷಿಯಿಂದ ಇದ್ಬಿಟ್ಲು ಅಂತ ಅವನ ಅರ್ಥ. ಅದಕ್ಕೆ ಲಾರಾ ಹೇಳ್ತಾಳೆ, ಅಯ್ಯೋ ಇಲ್ಲ, ನೋ ನೋ ಅಂತ. ಲಾರಾ ಸೆಡ್, ನೋ ಸೆನರ್ ನೋ. ನೌ ಲೆಟ್ ಅಸ್ ರೀರೈಟ್ ದಿಸ್ ಸೆಂಟೆನ್ಸ್. ಲಾರಾ ಸೆಡ್, Lara was not chasing butterflies indifferent to regret. Now into indirect speech. Lara told Gonzalo that Lara was not chasing butterflies indifferent to regret. Lara said, do you use your handkerchief as shoe brush? Gonzalo said, why not? ನೀನು ನಿನ್ನ ಕೈವಸ್ತ್ರನ ಬೂಟ್ ಒರೆಸುವ ಬ್ರಷ್ ಥರ ಉಪಯೋಗ ಮಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಗೋನ್ಜಾಲೋ ಅವಳನ್ನೇ ಮರು ಪ್ರಶ್ನೆ ಮಾಡ್ತಾನೆ, ವೈ ನಾಟ್ ಅಂತ. ಅಂದರೆ ಯಾಕಾಗಬಾರ್ದು, ಅದನ್ನು ಉಪಯೋಗ ಮಾಡ್ತೀನಿ ಅಂತ. ಈಗ ಇದೇ ಸೆಂಟೆನ್ಸನ್ನು ಎಕ್ಸ್ಪಾಂಡ್ ಮಾಡಿ ಬರೆಯೋಣ. ಗೋನ್ಜಾಲೋ ಸೆಡ್, ವೈ ಶುಡ್ಂಟ್ ಐ ಯೂಸ್ ಮೈ ಹ್ಯಾಂಡ್ ಕರ್ಚೀಫ್ ಆಸ್ ಅ ಶೂ ಬ್ರಷ್? ನೌ ಲೆಟ್ಸ್ ಚೇಂಜ್ ದಿಸ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್. ಗೋನ್ಜಾಲೋ ಆಸ್ಕ್ಡ್ ಲಾರಾ why he shouldn't use his handkerchief as a shoe brush. Watch the changes carefully. At the end, it is not a question mark, it is a full stop. ಯಾಕಂದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಪ್ರಶ್ನೆಯಾಗಿ ಉಳಿಯಲ್ಲ, ಅದು ಸ್ಟೇಟ್ಮೆಂಟ್ ಆಗಲೇಬೇಕು. ಇಲ್ಲಿ ಗಮನಿಸಿ, ವೈ ಶುಡುಂಟ್ ಐ ಅಂತ ಇದ್ದಿದ್ದು ಉತ್ತರದಲ್ಲಿ ವೈ ಹೀ ಶುಡುಂಟ್ ಯೂಸ್ ಅಂತ ಆಗಿದೆ. ಸಿಂಪಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆದಾಗ ಈ ಚೇಂಜ್ ಹಾಗೆ ಆಗುತ್ತೆ. ಅಂದರೆ ಸಬ್ಜೆಕ್ಟ್ ಮತ್ತು ವರ್ಬ್ಗಳು ತಮ್ಮ ಜಾಗವನ್ನು ಬದಲಿಸ್ಕೊಳ್ತವೆ. ಇದನ್ನು ಮೊದಲನೆಯ ಭಾಗದಲ್ಲಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದೀನಿ, ಆ ವಿಡಿಯೋನ ನೋಡಿ. ಮುಂದಿನ ವಿಡಿಯೋಗಳಲ್ಲಿ ಕೂಡ ಇದು ಮತ್ತೆ ಬರುತ್ತೆ. ಈಗ ನಿಮಗೆ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಕಂಪ್ಲೀಟ್ ದ ಇನ್ಕಂಪ್ಲೀಟ್ ಸೆಂಟೆನ್ಸ್ ಸ್ಟೆಪ್ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ಭಾಗ 1 ಮತ್ತು ಭಾಗ 3ರ 2 ಲಿಂಕ್ಗಳು ಇವೆ. ಪಾರ್ಟ್ 1ನ ನೋಡಿಲ್ಲ ಅಂದರೆ ಇವಾಗಲೇ ನೋಡಿಬಿಡಿ.